श्रीगुरुभ्यो नमः। सङ्कर्षणयतीन्द्राय शान्तायामलचेतसे भान्ताय वसतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಮಾತೃಕಾ ಸಂಧಿಯಲ್ಲಿ 25ನೇ ಶ್ಲೋಕ. ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿಹ ನಿಖಿಲ ಗುಣತೃಣ ಜೀವರಲಿ ಕಲ್ಪಿಸಿಯುಕುತಿಯಲಿ ಮತ್ತು ಕ್ರಮದಿಂದ ದೇವದೇವಕಿಯಪ್ಪಳಂದರಿದಾ ವಿರಿಂಚನ ಜನನಿ ಈತನ ಆದ ಕಾಲದಲರಿಯಳಂತವ ನರರ ಪಾಡೇನು. ಇಲ್ಲಿ ದೇವರ ಗುಣಗಳಿಗೂ ಲಕ್ಷ್ಮೀದೇವಿಯ ಗುಣಗಳಿಗೂ ಇರತಕ್ಕ ಒಂದು ತಾರತಮ್ಯವನ್ನ ಗುರುಗಳು ಜಗನ್ನಾಥದಾಸರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೋವಿದರು ಚಿತ್ತೈಸುವುದು ಅಂದ್ರೆ ಜ್ಞಾನಿಗಳಾದವರು ಇದನ್ನ ಮನಸ್ಸಿಗೆ ತಂದುಕೊಳ್ಳತಕ್ಕದ್ದು. ಯುಕ್ತಿಯಿಂದ ಜ್ಞಾನಿಗಳು ಇದನ್ನ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನದು ಹಾಗೆಂದ್ರೆ ನಿಖಿಲ ಗುಣ, ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಮತ್ತು ಲಕ್ಷ್ಮೀದೇವಿ ಅವರಿಬ್ಬರಲ್ಲಿ ತಾರತಮ್ಯ ಇದೆ. ಅದನ್ನು ಒಂದು ಕಲ್ಪಿಸಿ ಒಂದು ದೃಷ್ಟಾಂತವನ್ನ ಕೊಟ್ಟು ನೋಡಿದರೆ, ಅಂದ್ರೆ ಲಕ್ಷ್ಮೀ ಮತ್ತು ನಾರಾಯಣ ಅವರಲ್ಲಿ ಇರತಕ್ಕ ಒಂದು ಜ್ಞಾನದ ತಾರತಮ್ಯವನ್ನು ನಾವು ಒಂದು ದೃಷ್ಟಾಂತದಿಂದ ತಿಳಿಯುವುದಾದರೆ, ತೃಣಜೀವರಲ್ಲಿ ಭಾರಿ ಕೆಳಗಿನ ಮಟ್ಟದ ಜೀವ ಅಂದ್ರೆ ಯಾವುದು? ಹುಲ್ಲು. ತೃಣಜೀವ, ಹುಲ್ಲಿನಲ್ಲಿರತಕ್ಕ ಒಂದು ಜೀವ. ಅದರಲ್ಲಿ ಇರತಕ್ಕ ಗುಣಗಳು ಲಕ್ಷ್ಮೀದೇವಿ ಅವರಿಬ್ಬರ ಮಧ್ಯದಲ್ಲಿ ಎಷ್ಟು ಗುಣಗಳಿದೆ? ಒಂದು ತೃಣಜೀವಕ್ಕೂ ಲಕ್ಷ್ಮೀದೇವಿಗೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ವ್ಯತ್ಯಾಸ ಲಕ್ಷ್ಮೀದೇವಿಗೂ ನಾರಾಯಣನಿಗೂ ಇದೆ ಅಂತ ಹೇಳ್ತೇವೆ. ಒಂದು ತೃಣಜೀವಿಗೂ ಲಕ್ಷ್ಮಿಗೂ ಜ್ಞಾನ, ಆನಂದ ಇವುಗಳಲ್ಲಿ ಎಷ್ಟು ತಾರತಮ್ಯ ಇರಬಹುದು, ಎಷ್ಟು ವ್ಯತ್ಯಾಸ ಇರಬಹುದು, ಅಷ್ಟು ವ್ಯತ್ಯಾಸ ಲಕ್ಷ್ಮಿಗೂ ನಾರಾಯಣನಿಗೂ ಇದೆ ಹಾಗೆ ಅಂತ ತಿಳಿಯತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಔಪಚಾರಿಕವಾದ ಒಂದು ದೃಷ್ಟಾಂತ. ಯಾಕೆಂದರೆ ಈ ತೃಣಜೀವಕ್ಕೂ ಲಕ್ಷ್ಮಿಗೂ ಇರುವ ಒಂದು ತಾರತಮ್ಯವನ್ನ ನಾವು ಲೆಕ್ಕಿಸಬಹುದು. ಇಷ್ಟು ಪಟ್ಟು ತೃಣಜೀವಕ್ಕಿಂತ ಲಕ್ಷ್ಮೀದೇವಿಯಲ್ಲಿ ಗುಣ ಜಾಸ್ತಿ ಇದೆ ಅಂತ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಬಹುದು. ಆದರೆ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಇರತಕ್ಕ ವ್ಯತ್ಯಾಸ ಅದು ಅನಂತ, ಅದು ಇನ್ಫಿನೈಟ್, ಅದು ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ, ಲೆಕ್ಕಕ್ಕೆ ಸಿಗೋದಿಲ್ಲ. ಅದರಿಂದ ಇದನ್ನ ಔಪಚಾರಿಕವಾದ ದೃಷ್ಟಾಂತ ಅಂತ ತಿಳ್ಕೊಂಡು ಒಟ್ಟು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬಹುದು. ನೋಡಿ, ತೃಣಜೀವಕ್ಕೂ ಲಕ್ಷ್ಮಿಗೂ ಎಷ್ಟು ವ್ಯತ್ಯಾಸ ಇದೆಯೋ ಗುಣಗಳಲ್ಲಿ, ಅದೇ ರೀತಿಯಾಗಿ ಲಕ್ಷ್ಮಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಇದೆ ಹಾಗೆ ಅಂತ. ಈ ಲಕ್ಷ್ಮೀದೇವರ ಉತ್ಪತ್ತಿ ಉತ್ಪತ್ತಿ ಕ್ರಮದಿಂದ ತೃಣಜೀವ ಆರಂಭ ಮಾಡಿ ಸ್ವೋತ್ತಮ ಕ್ರಮದಿಂದ ಬ್ರಹ್ಮದೇವರವರೆಗೆ, ಈ ಬ್ರಹ್ಮದೇವರಿಗಿಂತಲೂ ದೇವಕಿಯು ಲಕ್ಷ್ಮೀದೇವಿಯರು ಉತ್ತಮರು. ನೋಡಿ, ಆ ತೃಣಜೀವಕ್ಕಿಂತ ಲಕ್ಷ್ಮೀದೇವಿ ಉತ್ತಮರು. ಎಷ್ಟು ಉತ್ತಮರು ಹಾಗೆಂದ್ರೆ ಎಲ್ಲಾ ಜೀವರಾಶಿಗಳಿಗಿಂತ ದೊಡ್ಡವರು ಯಾರು? ಮನುಷ್ಯರು. ಮರಗಿಡಗಳಿಗಿಂತ ದೊಡ್ಡವರು ಮನುಷ್ಯರು, ಅವರಿಗಿಂತ ದೊಡ್ಡವರು ಋಷಿಗಳು, ಅವ್ರಿಗಿಂತ ದೊಡ್ಡವರು ದೇವತೆಗಳು, ಅವರಲ್ಲಿ ದೊಡ್ಡವರು ಬ್ರಹ್ಮದೇವರು, ಅವರಿಗಿಂತ ದೊಡ್ಡವರು ಲಕ್ಷ್ಮೀದೇವಿ ಹಾಗೆ ಅಂತ ಲಕ್ಷ್ಮೀದೇವಿಗಿಂತಲೂ ಪರಮಾತ್ಮ ಅಷ್ಟು ಉತ್ತಮನಾಗಿದ್ದಾನೆ ಅಂತ. ಈಕೆಗಿಂತಲೂ ದೇವ ಕ್ರೀಡಾದಿಗುಣ ವಿಶಿಷ್ಟನಾದ ನಾರಾಯಣ ದೇವನು ಉತ್ತಮ ಅಂತ. ಇಪ್ಪಳೆಂದರಿದು ಈ ಪ್ರಕಾರ ನೀಚೋಚ್ಚ ಭಾವವನ್ನು ತಿಳಿದು ಗುಣತಾರತಮ್ಯವನ್ನ ತಿಳಿಯಬೇಕು ಅಂತ. ಆ ವಿರಿಂಚನ ಜನನಿಯು, ವಿರಿಂಚ ಅಂದ್ರೆ ಬ್ರಹ್ಮದೇವರ ತಾಯಿ, ವಿರಿಂಚನಾಮಕ ಬ್ರಹ್ಮದೇವರಿಗೆ ತಾಯಿಯಾದ ರಮಾದೇವಿಯರು
ಈತನ ತನ್ನ ಪತಿಯಾದ ಪರಮಾತ್ಮನ ಗುಣ ರೂಪ ಕ್ರಿಯೆಗಳು ಹಿಂದಿನ ಶ್ಲೋಕ ಪದ್ಯದಲ್ಲಿ ನಾವು ನೋಡಿದ್ದೀವಿ. ಆ ಗುಣ ರೂಪ ಕ್ರಿಯೆಗಳು ಆವ ಕಾಲದಲ್ಲಿ ಅರಿಯಳಂತವ, ಅನಾದಿ ಅನಂತ ಕಾಲದಲ್ಲೂ ಕೂಡ ಲೆಕ್ಕ ಮಾಡ್ತಾ ಕೂತಿದ್ರು ಕೂಡ ಪರಮಾತ್ಮನ ರೂಪ ಗುಣ ಕ್ರಿಯೆಗಳನ್ನ ಲೆಕ್ಕ ಮಾಡಲಿಕ್ಕೆ ಆಗಲಿಲ್ಲ. ಈ ರೀತಿಯಾಗಿ ಅಪೌರುಷೇಯವಾದ ವೇದಗಳು ನಮಗೆ ತಿಳಿಸಿಕೊಡ್ತಾ ಇವೆ. ಪರಮಾತ್ಮನ ಗುಣಗಳನ್ನ ಲಕ್ಷ್ಮೀದೇವಿ ಸಾಕಲ್ಯನ ತಿಳಿದಿಲ್ಲ ಅಂತ ವೇದಗಳೇ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ನರರ ಪಾಡೇನು? ಹೀಗಿರುವಾಗ ಇನ್ನು ಮನುಷ್ಯರು ಪರಮಾತ್ಮನನ್ನ ಎಷ್ಟು ತಿಳಿಯಲು ಸಾಧ್ಯ? ಲಕ್ಷ್ಮೀದೇವಿದೇ ಇಂತಹ ಒಂದು ವಿಚಾರ ಅಂತ ಆದ ಮೇಲೆ ಸಾಮಾನ್ಯ ಒಂದು ಮನುಷ್ಯರ ಪಾಡೇನು ಹಾಗೆ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಉಸಿರು ಇರುವ ತನಕ ನಾವು ಪರಮಾತ್ಮನ ಗುಣಚಿಂತನೆಯನ್ನ, ಶಾಸ್ತ್ರ ವಿಚಾರವನ್ನ ನಾವು ಮಾಡ್ತಾನೇ ಇರಬೇಕು ಎಂಬ ಒಂದು ವಿಚಾರವನ್ನು ಕೂಡ ಅಷ್ಟು ತಿಳ್ಕೊಂಡ್ರೂ ಕೂಡ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿದಂತೆ ಆಗೋದಿಲ್ಲ. ಆದಷ್ಟು ನಾವು ತಿಳಿಯುವ ಒಂದು ಪ್ರಯತ್ನವನ್ನು ನಾವು ಪ್ರತಿ ದಿವಸವೂ ಕೂಡ ಮಾಡಬೇಕು ಎಂಬ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀಹರೇ ನಮಃ.